ನಂತರ ಸಿಬ್ಬಂದಿಗಳು ಆತನನ್ನು ಶೋಧನೆ ಮಾಡಿದ್ದು, ಆತನು ಧರಿಸಿದ್ದ ಕಪ್ಪು ಬಣ್ಣದ ಪ್ಯಾಂಟ್ ಬಲಗಡೆ ಜೇಬಿನಲ್ಲಿ ಬಿಳಿ ಬಣ್ಣದ ಕಲ್ಲು ಸಕ್ಕರೆ ಅಂತಿದ್ದ ವಸ್ತುವೊಂದು ಇರುವುದು ಕಂಡು ಬಂದಿರುತ್ತದೆ. ದ್ವಿಚಕ್ರ ವಾಹನವನ್ನು ಪರಿಶೀಲಿಸಿದಾಗ ನಂತರ ವಾಹನವನ್ನು ಶೋಧಿಸಲಾಗಿ ಯಾವುದೇ ಪದಾರ್ಥ ಪತ್ತೆ ಆಗಿರುವುದಿಲ್ಲ. ಇವ್ರು ಹೋದ್ವಾಗ ಯಾರೋ ಒಬ್ರು ಓಡಾಡ್ತಿದ್ರೆ ಅವನು ರನ್ ಅವೇ ಆಗ್ಲಿಲ್ಲ. ಯೂನಿಫಾರ್ಮ್ ಅಲ್ಲಿ ಹೋಗಿದ್ರೆ ರನ್ ಅವೇನೆ. ಅದೆಲ್ಲ ಬೇಡ, ಒಂದ್ ನಿಮಿಷ ಕೇಳಿ. ಮ್ಯಾಂಡೇಟರಿ ಪ್ರಾವಿಷನ್ ಎಲ್ಲ ಇದೆ, ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದ್ದಾರೆ, ಅದನ್ನೆಲ್ಲ ನೋಡ್ಲಾಗಿದೆ. ಎಲ್ಲಾ ಮ್ಯಾಂಡೇಟರಿ ಪ್ರಾವಿಷನ್ ಬರೀಬೇಕಾದೆಲ್ಲ ಇವ್ರು ಕರೆಕ್ಟ್ ಆಗಿ ಬರ್ಕೊಂಡಿದ್ದಾರೆ. ವಾರೆಂಟ್ ತಗೊಳ್ಳಕ್ ಟೈಮ್ ಇರ್ಲಿಲ್ಲ, ಅದಕ್ಕೆ ಗೆಸ್ಟೆಡ್ ಆಫೀಸರ್ನ ಕರ್ಕೊಂಡು ಹೋಗಿದ್ವಿ. ನನ್ ಮುಖಾಂತರ ಶೋಧಿಸ್ಕೋತೀವೋ ಗೆಸ್ಟೆಡ್ ಆಫೀಸರ್ ಮುಖಾಂತರ ಶೋಧಿಸ್ಕೋತೀವಿ ಅಂತ ಕೇಳಿದ್ಯಾ ಅಂತೆಲ್ಲ ರಿಕ್ವೈರ್ಮೆಂಟ್ ಆಗಿದೆ. ಅಂಗ ಶೋಧನೆ ಬೇರೆ, ವೆಹಿಕಲ್ ಶೋಧನೆ ಬೇರೆ, ಮನೆ ಒಳಗಡೆ ಶೋಧನೆ ಬೇರೆ. ಅದಕ್ಕೆ ಆಗ್ತಕ್ಕಂಥ 42, 51 ಇವೆಲ್ಲ ಬೇರೆ ಬೇರೆ ಸೆಕ್ಷನ್ಸ್ ಇದೆ. ಅದರಲ್ಲಿ ಇದೆಲ್ಲ ಕಂಪ್ಲೈ ಆಗಿದೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಿಡಿದಿದ್ದಾರೆ. ದೇರ್ ಇಸ್ ನೋ ಕ್ವಶನ್ ಆಫ್ ಇಂಪ್ಲಾಂಟಿಂಗ್. ಇಟ್ ಈಸ್ ಫೌಂಡ್ ಫ್ರಮ್ ಹಿಸ್ ಪ್ಯಾಂಟ್ ಪಾಕೆಟ್. ಒಂದು ವೇಳೆ ನೀವು ಹೇಳೋ ತರ ಇದು ಪ್ರಕರಣ ಸುಳ್ಳಾಗಿ ನಿಮ್ಮ ವಿರುದ್ಧ ಕೇಸ್ ಹಾಕಿದ್ದಾರೆ ಅಂದ್ರೆ 19.85 ಗ್ರಾಮ್ಸ್ ಯಾಕೆ ಇಡ್ತಾರೆ, ಇಂಪ್ಲಾಂಟ್ ಮಾಡ್ತಾರೆ MDMA ನ? ಅಷ್ಟೊಂದು ಯಾಕೆ ಇಡ್ತಾರ್ರಿ? ಕೂಡ ಅಲ್ಲ, ಅವನು ಕಲಬೆರಕೆ ಅಲ್ಲ, ಪ್ಯೂರ್ 19.85. ಅದನ್ನ ತಗೊಂಬಂದ್ಬಿಟ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸೇಮೆ ಸುಣ್ಣದ ಪುಡ ಎಲ್ಲ ಸೇರಿಸಿ ಆಮೇಲೆ ಇಷ್ಟಿಷ್ಟು ಜನಕ್ಕೆ ಇಷ್ಟಿಷ್ಟು ಮಾರೋದು ಅಂತ. ಇದು ಪ್ಯೂರು. ವಕೀಲ್ರೆ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಪ್ರಕರಣಗಳಿದು, ಗೊತ್ತಾಯ್ತಲ್ಲ? ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಇದನ್ನ ಸೇವಿಸಿದಂತ ವ್ಯಕ್ತಿ ತನ್ನ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಇನ್ನು ಹಲವಾರು ಅಪರಾಧಗಳನ್ನ ಮಾಡುವಂತ ಸಂದರ್ಭಗಳಿರುತ್ತೆ. ಆದ್ರಿಂದ ಬೇರೆ ಪ್ರಕರಣಗಳಲ್ಲಿ ಒಳ್ಳೆ ಚೆನ್ನಾಗಾಯ್ತಲ್ಲ, ಅವನೇ ಹೇಳಿದನಲ್ಲ, 7-8 ಸತಿ ಇದನ್ನೆಲ್ಲ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ಟಿದೀವಿ, ಇವತ್ತು ನನ್ ಗ್ರಾಚಾರ ಕೆಟ್ಟೋಗಿತ್ತು, ಸಿಕ್ಕಾಕೊಂಬಿಟ್ಟೆ ಅಂತ ಅಷ್ಟೇ. ಆಂಟಿಸಿಡೆಂಟ್ ಏನ್ ಬಂತು ಅಲ್ಲಿ? ತಾವು 37 ಓದ್ಬೇಕಲ್ಲ, ಈಗ ಅದನ್ನ ಓದಿ ತಾವು ನೋಡಿ. ಶಾಸನಕರ್ತರು, ದಿ ಲೆಜಿಸ್ಲೇಚರ್ಸ್ ಹ್ಯಾವ್ not included section 37 just like that. You see the section 37. An accused who is facing a trial under 302 will have the label of innocent as per the provisions of the constitutions. Aita? Whereas a person who is accused of an offense under NDPS, especially commercial quantity, is not supposed to be treated as innocent. See the word 37 wordings nodi. No person, ಯಾರಿಗೂ ಕೂಡ ಇಂತಹ ಪ್ರಕರಣಗಳಿದ್ದು ಕಮರ್ಷಿಯಲ್ ಕ್ವಾಂಟಿಟಿ ಹೊಂದಿರತಕ್ಕಂತ ವ್ಯಕ್ತಿಗೆ ಬೇಲ್ ಕೊಡಬೇಡ ಅಂತ ಹೇಳಿದೆ, ಕೊಡು ಅಂತ ಹೇಳಿಲ್ಲ. ಸೊ ವಾಟ್ ಇಸ್ ದಿ ಮ್ಯಾಂಡೇಟ್? ಮ್ಯಾಂಡೇಟ್ ಈಸ್ jail is the rule, bail is an exception. Unlike a IPC offense where bail is the rule, jail is an exception. Here you should say, ಮುಂದೆ ನೋಡಿ ಓದಿ, ಏನ್ ಬರ್ದಿದ್ದೀರಿ ನೀವು? I am innocent ಅಂತ ಬರ್ದಿದ್ದೀರಿ. Kindly see your bail ground. I am innocent of the offense alleged ಅಂತ. That label is not there for you. That is for the accused who is facing IPC offense, charge under IPC, not under NDPS, with the commercial quantity. ಓದಿ bail ground. ಅದಕ್ಕೆ ನಾವು ಕೇಳಿದ್ವಿ 37 ಬೇಲ್ ಡ್ರಾಫ್ಟ್ ಮಾಡೋ ಮೆಥಡೇ ಬೇರೆ. ನೀವು ಒಳ್ಳೆ IPC ಅಫೆನ್ಸ್ ಬರ್ದಂಗ್ ಬರ್ಕೊಂಬಂದ್ಬಿಟ್ಟಿದ್ದೀರಿ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ದೆ ಅದಕ್ಕೋಸ್ಕರ ಅಷ್ಟೇ, ಓದ್ಸೋದಿಕ್ಕೆ. ನಿಮ್ಗೆ ಗೊತ್ತಾಯ್ತಲ್ಲ? 17ರಲ್ಲಿ ನೀವೇ ಬರ್ಕೊಂಡಿದ್ದೀರಿ. ಅದಕ್ಕೇನ್ ಬರ್ದಿದ್ದೀರಿ ನೋಡಿ, ಏನಂತ ಬರ್ದಿದ್ದೀರಿ? ಈ ಕೇಸ್ ಇರೋದೇನು, ನೀವು ಬರ್ದಿರೋದೇನು? ನಿಮ್ ಗ್ರೌಂಡ್ ಓದಿ. ಅಲ್ಲ ರೀ, ಸೆಕ್ಷನ್ ಬರ್ದ್ಬಿಟ್ರಿ. ಹೌ ನಾಟ್ ಗಿಲ್ಟಿ ಅಂತ ಹೇಳಿದಿರಿ, ರೀಸನಬಲಿ. ಕಾಪಿಡ್ ದಿ ಸೆಕ್ಷನ್, ಶೋ ಮಿ ಫ್ರಮ್ ಯುವರ್ ಮೆಟೀರಿಯಲ್ ಇರತಕ್ಕಂಥದ್ರಲ್ಲಿ, ಸ್ವಾಮಿ ಈ ಪ್ರಕರಣದಲ್ಲಿ ನಾನು ಈ ಕೃತ್ಯಕ್ಕೆ ಭಾಗಿಯಾಗಿಲ್ಲ ಅನ್ನೋದನ್ನ ತೋರ್ಸೋದಕ್ಕೆ ಇಷ್ಟೆಲ್ಲ ಮಾಹಿತಿ ಇದೆ, ಇಷ್ಟೆಲ್ಲ ವಿಚಾರಗಳಿದೆ ಅಂತ ತೋರ್ಸೋದಕ್ಕೆ ಏನಿದೆ ತೋರ್ಸಿ. ಮಾಜರ್ ಯು ಹ್ಯಾವ್ ರೆಡ್, ದಿ ಕೋರ್ಟ್ ಹ್ಯಾಸ್ ಗಾನ್ ಥ್ರೂ ಇಟ್. ಮಾಜರ್ನಲ್ಲಿ ನಿಮ್ಗೆ ಬೇಕಾಗಿರೋ ಯಾವುದೇ ಅಂಶಗಳು ಇಲ್ಲ. ಮುಂದೇನಾದ್ರು ಇದ್ರೆ ಹೇಳಿ.
That is for the trial. Take advantage. Yes. ನೀವು 7ನೇ ಪ್ಯಾರಾ ಓದ್ಬಿಟ್ರೆ ನೀವು ಸರಿಯಾಗಿ ಡ್ರಾಫ್ಟ್ ಮಾಡಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. 7ಕ್ಕೂ 17ಕ್ಕೂ ಹೆಂಗ್ ಉತ್ತರ ಕೊಡೋದು? 7 ಓದಿ, 7 ಓದಿ. ಏನ್ ತುಂಬಿಗೆ ಅವ್ರೆ ನೀವು? ನೋಡಿದ್ರಾ? ಇದು ಏನಾಗಿದೆ ಅಂದ್ರೆ ಇದು ಕಾಪಿ ಪೇಸ್ಟಿನ ಪ್ರಭಾವ. ಕಟ್ ಅಂಡ್ ಪೇಸ್ಟ್ ಅಂತ ಇರುತ್ತಲ್ಲ, ಅದರ ಪ್ರಭಾವ ಇದು. ಗೊತ್ತಾಯ್ತಲ್ಲ? ಯಾವುದಾದರೂ ಒಂದು ಪ್ರಕರಣದಲ್ಲಿ ಕಾಯ್ದೆ ವಿರುದ್ಧವಾಗಿ ನೀವೇನಾದ್ರು ಬರ್ದಿದ್ರೆ ನಾವು ಅದನ್ನ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳೋದು? ಆಯ್ತಾ? ಅಷ್ಟೇ ಅಲ್ಲ, ಲಾ ಅಬೈಡಿಂಗ್ ಸಿಟಿಸನ್ roped in false case for reasons best known to the respondent and petitioner got valid and tenable defense. ಕೇಳ್ಬೇಕಲ್ಲ ಡಿಫೆನ್ಸ್ ಏನು ಅಂತ. ವ್ಯಾಲಿಡ್ ಅಂಡ್ ಟೆನಬಲ್ ಡಿಫೆನ್ಸ್ ಏನು ಅಂತ ಹೇಳ್ಬೇಕು. ಈ ಆರೋಪಿಗೂ ಹೆಡ್ ಆಫ್ ದಿ ರೈಟ್ ಪಾರ್ಟಿಗೂ ಪಾರ್ಟಿಷನ್ ಸೂಟ್ ಇತ್ತೆ ಇಲ್ಲ. ಹೋಗ್ಲಿ, ಅವರು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಸೇರಿದವ್ರೆ ದ್ವೇಷ ಸಾಧಿಸೋದಕ್ಕೆ. ಒಬ್ಬ ಸರ್ಕಾರಿ ಅಧಿಕಾರಿ ಇಂತಹ ಕುಕೃತ್ಯಗಳನ್ನ ತಡಿಬೇಕಾದಂಥದ್ದು ಅವ್ರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಒಬ್ಬ ವ್ಯಕ್ತಿ ಮೇಲೆ ಗುಮಾನಿ ಬಂದಿದೆ. ಗುಮಾನಿ ಬಂದಾಗ ಇಬ್ಬರನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಯಾರಿಗೂ ಸಂಬಂಧ ಪಡೆದಿರೋಂಥ ಇನ್ನಿಬ್ಬರು ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅವರು ಪಂಚರ್ ಆಗಿದ್ದಾರೆ. ಅವ್ರ ಜೊತೆ ಕೆಲವ್ರನ್ನ ಮಫ್ತಿನಲ್ಲಿ ಕಳಿಸ್ತಾರೆ. ವ್ಯಕ್ತಿ ಏನ್ ಮಾಡ್ತಾನೆ, ಅವ್ರನ್ನ ನಿಡ್ಕೊಳ್ಳಿ ನೋಡೋಣ ಅಂತ ಇವ್ರು ಅಲ್ಲಿಗೆ ಹೋಗ್ತಾರೆ. ಆ ವ್ಯಕ್ತಿ ದ್ವಿಚಕ್ರ ವಾಹನದ ಮೇಲೆ ಕೂತಿರ್ತಾನೆ. ಇವ್ರು ಹೋಗಿ ಹಿಡ್ಕೋತಾರೆ. ಆಮೇಲೆ ಇವ್ರು ಯೂನಿಫಾರ್ಮ್ನವ್ರು ಬರ್ತಾರೆ, ಕೇಳ್ತಾರೆ ಏನಪ್ಪಾ ಏನೇನಾಯ್ತು ಅಂತ. ಆವಾಗ ಅವನು ಸಮರ್ಪಕವಾದ ಉತ್ತರ ಕೊಡೋದಿಲ್ಲ. ನೋಡಪ್ಪ, ನಿನ್ನನ್ನು ಶೋಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಇವ್ರ ಹತ್ರ ಮಾಡಿಸ್ಕೊತೀಯ? ಇಲ್ಲ, ನಾನೇ ಮಾಡೋದಂತ ಕೇಳ್ತಾರೆ. ಅದನ್ನ ಬರ್ದಿದ್ದಾರೆ ಅಲ್ಲಿ. ಬರ್ದಾದ್ಮೇಲೆ ಅದಕ್ಕೆ ಸಫಿಷಿಯಂಟ್ ಕಂಪ್ಲೇಂಟ್ಸ್ ಇದೆ. ನೀವು ಇವನ್ನ ಅಲ್ಲಿ ಇಡಿಸ್ಕೊಂಡು ಅಲ್ಲಿಂದ ಜೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಹತ್ರ ಮನೆಗೋ ಕೋರ್ಟ್ಗೋ ಬಂದು, ಸ್ವಾಮಿ ಇವನನ್ನು ಶೋಧಿಸೋದಕ್ಕೆ ನಮ್ಮನ್ನು ವಾರೆಂಟ್ ಕೊಡಿ ಅಂತ ಕೇಳಿ, ಆ ಸಾಹೇಬ್ರು ಆ ವಾರೆಂಟ್ ಕೊಡೋ ತನಕ ಅವ್ನು ಅಲ್ಲೇ ಕೂತಿರ್ತಾನೇನು? ಅಲ್ಲ, ಅಲ್ಲೇ ಕೂತಿರ್ತಾನ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಕೂತಿರ್ತಾನೆ ಅಂತಂದ್ರೆ ನೀವು ಅಲ್ಲೇ ಕೂತಿರ್ತಿದ್ದೆ ಸರ್ ಅಂದ್ರೆ ಪರವಾಗಿಲ್ಲ. So therefore, all precautionary methods that are to be taken before the person was made a personal search has been incorporated in the Panchanama itself. ಅಪರೂಪಕ್ಕೆ ಚೆನ್ನಾಗಿ ಬರೆದ್ಬಿಟ್ಟಿದ್ದಾರೆ. ಹೌದಪ್ಪ, ಜನನ್ ಸೇರಿಸ್ಕೋಬೇಕಲ್ಲ. ಅಲ್ಲ ವಕೀಲ್ರೆ, ಜನನ್ ಸೇರಿಸ್ಕೋಬೇಕಲ್ಲಪ್ಪ. ನೀವ್ ಹೇಳ್ಬೇಕಾಗಿತ್ತು. 7 ಗಂಟೆಗೆ ಇದ್ದೆ ನಾನು. 7 ಗಂಟೆಗೆ ಗೊತ್ತಾಗಿತ್ತು ಅವ್ರಿಗೆ. 7ರಿಂದ 9ವರೆಗೂ ನಾನು ಇಂತಿಂತ ಕಡೆ ಎಲ್ಲ ಓಡಾಡ್ಕೊಂಡ್ ಪುನಃ ಅಲ್ಲೇ ಕೂತೆ. 40 ಸತಿ ಓದಿ. ನಾನು ಒಂದೇ ಸರ್ತಿ ಓದೋದು. ನಿಮಗ್ ಡೌಟ್ ಇದ್ರೆ ಬೇಕಾದ್ರೆ ಎಷ್ಟು ಸರ್ತಿ ಬೇಕಾದ್ರೆ ಓದ್ಕೊಳ್ಳಿ. ನಾನು ಒಂದೇ ಸರ್ತಿ ಓದೋದು, ನಿಮ್ ಜೊತೆಗೆ ಓದಿದ್ದೀನಿ. ಮತ್ತೆ ಆಯ್ತಲ್ಲ, ಸಿಬ್ಬಂದಿಗಳು ಅಂದ್ರೆ ಇಂಥವ್ರ ಹೆಸರು ಅವ್ನ್ ಮೂಗರ್ಸ್ಕೊಂಡ, ಇವನ್ ಖರ್ಚಿ ಇಟ್ಕೊಂಡಿದ್ದ ಅಂತ ಹೇಳ್ಬೇಕು. ಎಸ್, ದೇರ್ ಎಂಡ್ಸ್ ದಿ ಮ್ಯಾಟರ್. ಬರ್ಕೊಳ್ಳಿ ಹಾರ್ಡ್.